ಕಾಮಿಡಿ ಕಿಲಾಡಿಗಳು ಸರಿಗಮಪ ಸೇರಿದಂತೆ 10 ಹಲವು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳ ಮೂಲಕ ಕುಲಕೋಟಿ ಕನ್ನಡಿಗರನ್ನ ರಂಜಿಸ್ತಾ ಬರ್ತಾ ಇದೆ ಜೀ ಕನ್ನಡ. ಮನರಂಜನೆಯ ಜೊತೆಗೇನೆ ವೀಕೆಂಡ್ ವಿತ್ ರಮೇಶ್ ಅಂತಹ ಅರ್ಥಪೂರ್ಣ ಮತ್ತು ಸ್ಫೂರ್ತಿದಾಯಕ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾ ಬರ್ತಿದೆ. ಅದಕ್ಕೂ ಮೀರಿ ಒಂದು ಹೆಜ್ಜೆ ಮುಂದೆ ಇಟ್ಟಿರೋ ಜೀ ಕನ್ನಡ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿಗಳನ್ನ ನೀಡೋಕೆ ಮುಂದಾಗಿದೆ. ಹೌದು, 2018ರ ಸಾಲಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕರುನಾಡಿಗೆ ಹೆಮ್ಮೆಯನ್ನ ತಂದುಕೊಟ್ಟಂತಹ ಮಹನೀಯರ ಸಾಧನೆಗಳನ್ನ ಗೌರವಿಸಿ ಅವರಿಗೆ ಈ ವರ್ಷದ ಹೆಮ್ಮೆಯ ಕನ್ನಡಿಗ ಅನ್ನೋ ಪ್ರಶಸ್ತಿ ನೀಡುತ್ತಿದೆ. ಹೆಮ್ಮೆಯ ಕನ್ನಡಿಗ 2018 ಶ್ರೀಮಂತ ಕನ್ನಡದ ಧೀಮಂತ ಕನ್ನಡಿಗರು. ಹಲವಾರು ಜನರು ಎಲ್ಲರೂ ಯಾರನ್ನ ತುಂಬಾ ಇಷ್ಟಪಡ್ತೀನಿ ಅವ್ರನ್ನೆಲ್ಲ ಇಲ್ಲಿಟ್ಕೊಂಡಿರ್ತೀನಿ. ಕರುನಾಡ ಸಾಧಕರನ್ನ ಗೌರವಿಸುವ ಮಹಾವೇದಿಕೆ. ಅಂದಹಾಗೆ ಈ ಕಾರ್ಯಕ್ರಮವನ್ನ ಜೀ ಕನ್ನಡ ಈಗಾಗಲೇ ಕೋರಮಂಗಲದಲ್ಲಿ ಒಂದು ಬೃಹತ್ ಸೆಟ್ ಹಾಕಿ ಚಿತ್ರೀಕರಣ ಮಾಡಾಗಿದೆ. ಅದು ಇದೇ ಶನಿವಾರ ಮತ್ತು ಭಾನುವಾರ ಸಂಜೆ 7:30ಕ್ಕೆ ಜೀ ಕನ್ನಡದಲ್ಲಿ ಪ್ರಸಾರವಾಗಲಿದ್ದು, ಇಡೀ ಚಿತ್ರರಂಗದ ತಾರೆಯರು ಅದಕ್ಕೆ ತಾರಾ ಮೆರುಗು ಕೊಟ್ಟಿರೋದು ವಿಶೇಷ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ಕನ್ನಡ ಭಾಷೆಯ ಸೊಗಡು ಸೊಬಗನ್ನ ಬಣ್ಣಿಸಲಾಗದು, ನಾಡು ನುಡಿಯ ಅಂದ ಚಂದವನ್ನ ಹೊಗಳಲಾಗದು. ನಮ್ಮ ನಾಡು ನುಡಿ, ಜಲ, ಸಂಸ್ಕೃತಿ ಅವೆಲ್ಲವನ್ನ ಮೀರಿದ್ದು ಬಹುದೊಡ್ಡ ಇತಿಹಾಸವಿರೋ ನಮ್ಮ ಕರುನಾಡಿನ ಕನ್ನಡದ ಕಲಿಗಳು ದೊಡ್ಡ ದೊಡ್ಡ ಇತಿಹಾಸ ಸೃಷ್ಟಿಸಿ ಹೋಗಿದ್ದಾರೆ. ಎಂದಿಗೂ ಅದನ್ನ ಮುಂದುವರಿಸಿಕೊಂಡು ಬರ್ತಿದ್ದಾರೆ. ಸದ್ಯ ಸಿನಿಮಾ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ, ಕೃಷಿ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಅವಿರತವಾಗಿ ದುಡಿತಾ ಇರೋ ಮಹಾನ್ ಚೇತನಗಳಿಗೆ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ನೀಡಿ ಅವರ ಕೆಲಸವನ್ನ ಶ್ಲಾಘಿಸಿದ್ದಾರೆ. ಹೆಮ್ಮೆಯ ಕನ್ನಡಿಗ 2018 ಶ್ರೀಮಂತ ಕನ್ನಡದ ಧೀಮಂತ ಕನ್ನಡಿಗರು. ಹಲವಾರು ಜನರು ಎಲ್ಲರೂ ಯಾರನ್ನ ತುಂಬಾ ಇಷ್ಟಪಡ್ತೀನಿ ಅವ್ರನ್ನೆಲ್ಲ ಇಲ್ಲಿಟ್ಕೊಂಡಿರ್ತೀನಿ. ಕರುನಾಡ ಸಾಧಕರನ್ನ ಗೌರವಿಸುವ ಮಹಾವೇದಿಕೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ರಾಕಿಂಗ್ ಸ್ಟಾರ್ ಯಶ್, ಚಾಕ್ಲೇಟ್ ಹೀರೋ ರಮೇಶ್ ಅರವಿಂದ್, ರೋರಿಂಗ್ ಸ್ಟಾರ್ ಶ್ರೀ ಮುರಳಿ, ಕಾಮಿಡಿ ಸ್ಟಾರ್ ಶರಣ್, ರಕ್ಷಿತ್, ರಶ್ಮಿಕಾ, ಜಗೇಶ್ ಹೀಗೆ ಚಿತ್ರರಂಗದ ಆಲ್ಮೋಸ್ಟ್ ಆಲ್ ಎಲ್ಲಾ ತಾರೆಯರು ಈ ಕಾರ್ಯಕ್ರಮಕ್ಕೆ ತಾರಾ ಮೆರುಗು ಕೊಟ್ಟಿದ್ದಾರೆ. ಜನರು ಎಲ್ಲರೂ ಯಾರನ್ನ ತುಂಬಾ ಇಷ್ಟಪಡ್ತೀನಿ ಅವ್ರನ್ನೆಲ್ಲ ಇಲ್ಲಿಟ್ಕೊಂಡಿರ್ತೀನಿ. ಕರುನಾಡ ಸಾಧಕರನ್ನ ಗೌರವಿಸುವ ಮಹಾವೇದಿಕೆ. ಯಾವ ಕೈ ಕನ್ನಡಕ್ಕೆ ಕೈ ಎತ್ತುತ್ತೆ ಅದೇ ಕಲ್ಪವೃಕ್ಷ ಅಂತ ಹೇಳಿದ್ದಾರೆ. ಎಲ್ಲ ಹೆಂಡತಿದ್ರು ಕಂಪ್ಲೇಂಟ್ ಮಾಡ್ತಾ ಇದಾರೆ. ಎಲ್ಲಿಗೆ ಹೋದ್ರು ರಾಧಿಕಾ ಮೇಡಮ್ ಅವ್ರ ಕೈನ ಹಿಡ್ಕೊಂಡು ಹೋಗ್ಬಿಡ್ತೀರಾ? ಅಲ್ಲ, ಹೆಂಡತಿ ಕೈ ಹಿಡ್ಕೊಂಡು ಹೋಗಿ ಭಯ ಯಾಕೆ? ಬೇರೆಯವ್ರಿಗಾದ್ರೂ ಭಯ ಪಡ್ಬೇಕು. ನಿಮ್ಮ ಫ್ಯಾನ್ಸ್ ಅವರು ಅಲ್ಲಿಂದ ವಸ್ತು ಕಳಿಸ್ತಾ ಇದೀವಿ, ದಯವಿಟ್ಟು ಅವ್ರಿಗೆ ಕೊಡಿ ಅಂತ ಹೇಳಿದ್ದಾರೆ. ಒಂದಷ್ಟು ಮಂದಿ ಕಲಾವಿದರು ಇಷ್ಟವಾದ ಹಾಡುಗಳನ್ನ ಗುನುಗಿದ್ದಾರೆ. ಅದೇನೇ ಇರ್ಲಿ, ಮನರಂಜನೆಯ ಹೊರತಾಗಿಯೂ ಕೂಡ ಈ ರೀತಿ ಸ್ಟಾರ್ಗಳೆಲ್ಲ ಒಂದ್ ಕಡೆ ಸೇರಿ ಸಾಮಾಜಿಕ ಕಾರ್ಯಗಳನ್ನ ಕೈಗೊಂಡಿರೋದು ಮೆಚ್ಚಲೇಬೇಕಾದ ವಿಷಯ. ಇನ್ನು ಈ ರೀತಿಯ ಅರ್ಥಪೂರ್ಣ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿರೋ ಜೀ ಕನ್ನಡ ಅದನ್ನ ಹಾಗೆಯೇ ಮುಂದುವರಿಸಿಕೊಂಡು ಹೋದಲ್ಲಿ ನಾಡು ನುಡಿ ಭಾಷೆಯನ್ನ ಸಂರಕ್ಷಿಸಿದಂತಾಗುತ್ತದೆ. ಇದು ಎಲ್ಲರ ಸ್ಫೂರ್ತಿ. ಈ ಭೂಮಿನೇ ಅವ್ರಿಗೆ ಕೊಟ್ಟರು ಸಾಕಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ತುಂಬಾ ಲಾಂಗ್ ಜರ್ನಿ ಇದು. ನಾನು ಏನೇ ಮಾಡಿದ್ರು ಕೂಡ ಅದರಲ್ಲಿ ಸಾಕಷ್ಟು ಪಾಲು ಹಂಸಲೇಖ ಅವ್ರದ್ದು ಸೇರುತ್ತೆ. ಈ ಕನ್ನಡದ ಮರ್ಯಾದೆಯನ್ನು ವಿಶ್ವಕ್ಕೆ ತೆಗೆದುಕೊಂಡು ಹೋಗುವ ಶಕ್ತಿ ಇದೆ. ಆಶಯ ಬೆಳೆಸಿದನು. ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.
ಸಂತೋಷ ಅನಿಸ್ತಾ ಇದೆ. ಹೆಮ್ಮೆಯ ಕನ್ನಡಿಗ ಅನ್ನೋದು ಅವಾರ್ಡ್ ಬಹಳ ಖುಷಿ ಆಗ್ತಾ ಇದೆ. ಹೆಮ್ಮೆಯ ಕನ್ನಡಿಗ ಅನ್ನೋ ಬಿರುದಿಗಿನ್ನ ಜೀವನದಲ್ಲಿ ಇನ್ನೇನು ಬೇಡ ಅಂತ ನನಗೆ ಅನ್ಸುತ್ತೆ. ಇದು ಎಲ್ಲರ ಸ್ಫೂರ್ತಿ. ಇದಾಗಿತ್ತು ಇವತ್ತಿನ ಮೂವಿ ಮನಿ ಸ್ಪೆಷಲ್. ನಾಳೆ ಸಿನಿ ದುನಿಯಾದ ಮತ್ತಷ್ಟು ಕಲರ್ಫುಲ್ ಸುದ್ದಿಗಳನ್ನ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.